ಕೆಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರು ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹುಟ್ಟೂರು ಗ್ರಾಮ ಪಂಚಾಯಿತಿ ಹಿರೇಹಟ್ಟಿಹುಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ತುಂಬಾನೇ ಶಿಥಿಲಗೊಂಡ ಮೇಲ್ಛಾವಣಿ ತುಂಬಾ ಹಾಳಾಗಿ ಕುಸಿಯುವ ಭೀತಿಯಲ್ಲಿ ಇರುವ ಅಡುಗೆ ಕೋಣೆಗೆ ಕಂಟಕವಾಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಇನ್ನೊಂದು ಕಡೆ ಈ ಸರ್ಕಾರಿ ಶಾಲೆಯು ರಾಜ್ಯದಲ್ಲೇ ವಿವಿಧ ವಿಭಾಗದಲ್ಲಿ ತುಂಬಾ ಮಾದರಿಯಾಗಿದ್ದು, ಇಲ್ಲಿ ವ್ಯಾಸಂಗ ಮಾಡಿರುವ ಅನೇಕ ಹಳೆಯ ವಿದ್ಯಾರ್ಥಿಗಳು ದೇಶ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಉನ್ನತದಲ್ಲಿ ಇರುವುದು ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಇಂತಹ ಐತಿಹಾಸಿಕ ಶಾಲೆಗೆ ಕುಸಿದು ಬೀಳುವ ಅಡುಗೆ ಕೋಣೆಗೆ ಕಂಟಕವಾಗುವ ಪರಿಸ್ಥಿತಿ ಇದೆ. ಮಳೆಗಾಲದಲ್ಲಂತೂ ತುಂಬಾನೇ ಸೋರುವ ಈ ಕೋಣೆಯ ಮೇಲ್ಛಾವಣಿ ದಿನೇ ದಿನೇ ಸಿಮೆಂಟ್ ಕಾಂಕ್ರೀಟ್ ಬೀಳ್ತಾ ಇದೆ. ಇನ್ನೊಂದು ಕಡೆ ಶಾಲಾ ಮಕ್ಕಳಿಗೆ ಅಡುಗೆ ಸಿದ್ಧಪಡಿಸುವ ಸಂದರ್ಭದಲ್ಲಿಯೇ ಇದು ಬೀಳ್ತಾ ಇರೋದ್ರಿಂದ ಕಲ್ಲಿನ ಪುಡಿಯೂ ಕೂಡ ಸಿದ್ಧಪಡಿಸಿದ ಆಹಾರದ ಮೇಲೆ ಬೀಳ್ತಾ ಇದೆ ಮತ್ತು ಈ ಕಟ್ಟಡಕ್ಕೆ ಹಾಕಲಾಗಿರುವಂತಹ ಕಬ್ಬಿಣವೂ ಕೂಡ ತುಂಬಾನೇ ತೂಕು ಹಿಡಿದಿದ್ದು ಯಾವ ಸಂದರ್ಭದಲ್ಲಿ ಕೂಡ ಕುಸಿಯುವ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಇದೇ ಶಿಥಿಲಗೊಂಡ ಅಡುಗೆ ಕೋಣೆಯಲ್ಲಿಯೇ ಕಳೆದ 5 ವರ್ಷಗಳಿಂದ ಬಿಸಿಯೂಟ ಕಾರ್ಯಕರ್ತೆಯರು ಕೆಲಸ ಮಾಡ್ತಾ ಇರೋದ್ರಿಂದ ಅಪಾಯ ಸಂಭವಿಸುವ ಪರಿಸ್ಥಿತಿ ಇದೆ. ಇಷ್ಟಾದ್ರೂ ಕೂಡ ಖಾನಾಪುರ ತಾಲೂಕಿನ ಅಕ್ಷರ ದಾಸೋಹ ಅಧಿಕಾರಿಗಳು ಇಲ್ಲಿಗೆ ಭೇಟಿ ಕೊಟ್ಟು ಸಮಸ್ಯೆ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಹೊಸ ಅಡುಗೆ ಕೋಣೆ ನಿರ್ಮಾಣ ಮಾಡುವುದಕ್ಕೆ ಮುಂದಾಗದೆ ಇರುವುದು ನೋಡಿದ್ರೆ ಅವರ ನಿರ್ಲಕ್ಷ್ಯತೆಯನ್ನ ಎತ್ತಿ ತೋರಿಸುತ್ತೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಖಾನಾಪುರ ಶಾಸಕ ವಿಠ್ಠಲ ಹಲ್ಗೇಕರ್ ಹಾಗೂ ಬೆಳಗಾವಿ ಜಿಲ್ಲೆಯ ಅಕ್ಷರ ದಾಸೋಹ ಯೋಜನೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಲಕ್ಷ್ಮಣ್ ರಾವ್ ಯಕ್ಕುಂಟಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ತುಂಬ ಪ್ರಭಾವಿ ಸಚಿವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಭಿವೃದ್ಧಿ ಇಲಾಖೆ, ಅಂಗನವಾಡಿ ಇಲಾಖೆನೂ ಬರುತ್ತೆ. ಅದರ ಸಚಿವರು ನಮ್ಮ ಅಕ್ಕನವರು ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರ ಒಂದು ರೀತಿ ಗಮನಕ್ಕೆ. ವಿಶೇಷವಾಗಿ ನಾನು ಬಂದಿರತಕ್ಕಂಥದ್ದು ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಒಂದು ಗ್ರಾಮ ಪಂಚಾಯಿತಿ ಹಿರೇಹಟ್ಟಿಹುಳಿಗೆ ಬಂದಿದ್ದೀನಿ. ಈ ಹಿರೇಹಟ್ಟಿಹುಳಿಲಿ ಒಂದು ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದೆ. ಸಾಕಷ್ಟು ಐತಿಹಾಸಿಕ, ಸಾಕಷ್ಟು ವಿದ್ಯಾರ್ಥಿಗಳೆಲ್ಲ ಅತ್ಯುನ್ನತವಾಗಿದ್ದಾರೆ. ಆದರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಲಿತಾರೆ. ಬಹುಶಃ ಇಲ್ಲಿರ್ತಕ್ಕಂಥ ಒಂದು ರೀತಿ ಅಕ್ಷರ ದಾಸೋಹ, ವಿಶೇಷವಾಗಿ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಒಂದು ರೀತಿ ಅಕ್ಷರ ದಾಸೋಹ ಯೋಜನೆ, ಬಿಸಿ ಊಟ ಯೋಜನೆ ಇರ್ತಕ್ಕಂಥ ಕೊಠಡಿ ನೋಡ್ಬಿಟ್ರೆ ಅಯ್ಯೋ ಪಾಪ ಅನ್ನತ್ತೆ. ವಿಶೇಷವಾಗಿ ಇಲ್ಲಿ ಬಿಸಿ ಊಟ ಕಾರ್ಯಕರ್ತರು ಪಾಪ ಕೆಲಸ ಮಾಡ್ತಾರೆ. ಸಾಕಷ್ಟು ಶಿಥಿಲಗೊಂಡಿದೆ, ಯಾವಾಗ ಬೀಳ್ತಿತ್ತೋ ಗೊತ್ತಿಲ್ಲ. ವಿಶೇಷವಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈಗ ಬನ್ನಿ ಆ ಒಂದು ಬಿಸಿ ಊಟ ಒಂದ್ ರೀತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ತೋರಿಸ್ತೀನಿ. ವಿಶೇಷವಾಗಿ ನೋಡಿ, ಈಗ ಸಾಕಷ್ಟು ಹದಗೆಟ್ಟಿದೆ. ಮಾನ್ಯ ಅಕ್ಷರ ದಾಸೋಹ ನೋಡ್ಬೇಕಾದಂಥದ್ದು, ವಿಶೇಷವಾಗಿ ಮಾನ್ಯ ಮಧು ಬಂಗಾರಪ್ಪನವರು ನೋಡ್ಬೇಕಾದಂಥದ್ದು ಯಾವ ರೀತಿ ಒಬ್ಬ ಸಚಿವರು ಒಂದ್ ರೀತಿ ಅವರ ಹುಟ್ಟೂರು ಗ್ರಾಮ ಪಂಚಾಯತಿಲಿ ಈ ರೀತಿ ಆಗ್ತಾ ಇದೆಯಲ್ಲ, ಯಾವ ರೀತಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಕ್ಕ, ನಿಮ್ಮ ಹೆಸರು? ನಿಮ್ಮ ಹೆಸರಕ್ಕ? ಶಿವಲೀಲಾ ತಮ್ಮನಾಗೋನೇರಿ. ಯಾವ ಊರಕ್ಕ? ನಮ್ದು ಹಿರೇಹಟ್ಟಿಹುಳಿ. ಹಿರೇಹಟ್ಟಿಹುಳಿ. ಹೇಳ್ರಕ್ಕ, ಇದು ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? 21 ವರ್ಷ. ಇದೇ ರೀತಿ ಶಿಥಿಲಗೊಂಡಿದೆ? ಯಾವಾಗಿದೆ? ಅಲ್ಲ, ಸಾಕಷ್ಟು ಯಾವಾಗ ಬೀಳ್ತೈತೋ ಗೊತ್ತಿಲ್ಲ, ಇಲ್ಲೇ ಕೆಲಸ ಮಾಡ್ತಾ ಇದ್ದೀರಾ? ಇದನ್ನಿಲ್ಲ ಅಲ್ರಿ ಅದಕ್ಕೆ. ಹೌದಾ? ಹ್ಞೂನ್ರಿ. ಎಲ್ಲ ಏನಾದ್ರು ಬಿದ್ರೆ ಯಾರ ಜವಾಬ್ದಾರಿ? ನಾ ಬೀಳುದಿಲ್ರಿ ಅದ್ರ ಸಂಬಂಧ. ಹೌದಾ? ಹ್ಞೂನ್ರಿ, ಮಾಡತ್ತಾರ. ಹೊಸದಾದ್ರೆ ಒಳ್ಳೇದು. ಹ್ಞೂನ್ರಿ. ಹ್ಞೂನ್ರಿ. ಹುಡುಗರೆಲ್ಲ ಬರ್ತಾ ಇರ್ತಾರೆ ಇಲ್ಲಿಗೆ ಅವಾಗ? ಇಲ್ರಿ, ನಮ್ಮ ಅಡಿಗೆ ಮನ್ಯಾಗ ತೊಳ್ದನ ಇಲ್ರಿ ನಾವು. ಹೌದಾ? ಹ್ಞೂನ್ರಿ. ಇದು ಸ್ವಲ್ಪ ಕುಸ್ತಿಲ್ವಾ? ಇದು ಕುಸ್ತೈತೆ. ಕೇಳಿದ್ರೆ ಏನ್ ಹೇಳ್ತಾವ್ರೆ ನಿಮ್ಮ ಶಾಲಾ ಶಿಕ್ಷಕರು? ಕೇಳಿದ್ರೆ ಏನ್ ಹೇಳ್ತಾವ್ರೆ? ಎಷ್ಟು ಜನ ಇದ್ರ? ಅಲ್ಲ, ಈಗ ನಾವು 3 ಮಂದಿ ಬಿಸಿ ಊಟ ಕಾರ್ಯಕರ್ತರು. ನಿಮ್ಗೆ ಎಷ್ಟು ಕೊಡ್ತಾರ ಪಗಾರ? 3700 ಐತ್ರ ಬರೀ. 3700. ಹಾ ಹಾ. ಅವ್ರಿಗೆ 3600 ಮೊನ್ನೆದವ್ರಿಗೆ 3700 ಐತ್ರಿ. 2 3 3600. ಮಾನ್ಯ ಒಂದು ರೀತಿ ಬಿಸಿ ಊಟ ವಿಶೇಷವಾಗಿ ಸಾಕಷ್ಟು DDO ಇರ್ತಾರೆ, ಮತ್ತು ಅದಕ್ಕೆ ಸಂಬಂಧಿಸಿದ BO ಇರ್ತಾರೆ, ಮತ್ತು AD ಇರ್ತಾರೆ. ವಿಶೇಷವಾಗಿ ಈ ರೀತಿನೇನ ಇರೋದು ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಇದು ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಒಂದು ರೀತಿ ಸ್ವಕ್ಷೇತ್ರ, ಒಂದು ರೀತಿ ಗ್ರಾಮ ಪಂಚಾಯತಿ
ವಿಶೇಷವಾಗಿ ಸಾಕಷ್ಟು ಪ್ರಭಾವಿ ಸಚಿವರು ಮತ್ತು ಖಾನಾಪುರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ, ಕೊನೆ ಗಡಿ ಒಂದು ರೀತಿ ಗ್ರಾಮ ಪಂಚಾಯತಿ. ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಏನಾದ್ರು ಮಕ್ಳುಗಳು ಬಂದರೆ ಯಾವ ರೀತಿ ಏನಾದ್ರು ಕುಸಿದು ಬಿದ್ದರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮೊದಲೇ ಬಿಸಿ ಊಟ ಕಾರ್ಯಕರ್ತರಿಗೆ ಅಗತ್ಯ ಒಂದು ರೀತಿ ಅವ್ರಿಗೇನು ಕೊಡಲ್ಲ. ಇಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಶಿಥಿಲಗೊಂಡಿರ್ತಕ್ಕಂಥ ಸುರಕ್ಷತಾ ಒಂದು ರೀತಿ ಕಟ್ಟಡ ಕೊಟ್ಟರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಮಾನ್ಯ ವಿಶೇಷವಾಗಿ ಮಾನ್ಯ DC ಅವರು ದಯವಿಟ್ಟು ನೋಡ್ಬೇಕಾದಂಥ ಪರಿಸ್ಥಿತಿ ನೋಡಿ. ಯಾವ ರೀತಿ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ. ಮಾನ್ಯ DC ಸಾಹೇಬ್ರೆ, ಈ ರೀತಿ ಸಾಕಷ್ಟು ಶಿಥಿಲಗೊಂಡಿದೆ, ಯಾವಾಗ ಬೀಳ್ತೈತೋ ಗೊತ್ತಿಲ್ಲ, ಮೊದಲೇ ನದಿ ದಡದಲ್ಲಿದೆ. ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ವಿಶೇಷವಾಗಿ ನಾನು ಕೇಳೋದೇನಪ್ಪ ಅಂತಂದ್ರೆ, ಸಾಕಷ್ಟು ಅಕ್ಷರ ದಾಸೋಹ ಒಂದು ರೀತಿ ಪ್ರಧಾನ ಮಂತ್ರಿ ಪೋಷಣ್ ಯೋಜನೆ ಅಡಿ ಸಾಕಷ್ಟು ಕೆಲಸ ಇದು ಕೊಡ್ತೀರಾ, ಕೊಠಡಿಗಳು ಕೊಡ್ತೀರಾ. ಆದ್ರೆ ಇಲ್ಲಿ ಯಾಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇನ್ಮೇಲಾದ್ರೂ ಸಹ ಒಂದು ಬಿಸಿ ಊಟ ತಯಾರು ಮಾಡ್ತಕ್ಕಂಥ ಕೊಠಡಿ ಸಾಕಷ್ಟು ಶಿಥಿಲಗೊಂಡಿದೆ. ಅದು ಇರ್ತಕ್ಕಂಥದ್ದು ಮಾನ್ಯ ಒಂದ್ ರೀತಿ ಸಚಿವರ ಮಾನ್ಯ ಹೆಬ್ಬಾಳ್ಕರ್ ಮೇಡಮ್ ಸಚಿವರ ಒಂದ್ ರೀತಿ ಸ್ಥಳ, ವಿಶೇಷವಾಗಿ ಅವ್ರದ ಒಂದು ಗ್ರಾಮ ಪಂಚಾಯತಿ ಸ್ಥಳ. ಇಲ್ಲೇ ಈ ರೀತಿ ಆಗ್ಬಿಟ್ರೆ ಇನ್ನ ಬೇರೆ ಕಡೆ ಯಾವ ರೀತಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಬಿಸಿ ಊಟ ಸಿದ್ಧಪಡ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾವ್ರೆ? AD ಅವರೇ ಏನ್ರಿ, ಏನ್ ಮಾಡ್ತಾ ಇದ್ದೀರಾ ನೀವು? AD ಅವರೇ, ಅಕ್ಷರ ದಾಸೋಹ ಯೋಜನೆ AD ಅವರೇ ಏನ್ ಮಾಡ್ತಾ ಇದ್ದೀರಾ ನೀವು? ಆಯ್ತಾ, ಇಂಥ ನೋಡಿ ಸಾಕಷ್ಟು ಶಿಥಿಲಗೊಂಡಿದೆ. ಏನಾದ್ರು ಬಿದ್ರೆ ಆ ಬಿಸಿ ಊಟ ಕಾರ್ಯಕರ್ತರ ಪರಿಸ್ಥಿತಿ ಏನು? ಮಕ್ಳುಗಳು ಒಂದ್ ವೇಳೆ ಬಂದ್ರೆ ಅವ್ರಿಗೇನಾದ್ರು ಅನಾಹುತ ಆದ್ರೆ ಯಾರು ಜವಾಬ್ದಾರಿ? ದಯವಿಟ್ಟು ಆ AD ಅವ್ರಿಗೆ ಬುದ್ಧಿ ಹೇಳ್ಬೇಕು. ಇಂಥವನ್ನೆಲ್ಲ ವರದಿ ಸಲ್ಲಿಸಿ ದಯವಿಟ್ಟು ಇಲ್ಲ ಸ್ಥಳಾಂತರ ಮಾಡಕ್ ಆಗಲ್ವಾ? ಒಂದು ವರದಿ ಮಾಡ್ಲಿಕ್ಕೆ ಬಂದಿದ್ದೆ ಇಲ್ಲಿ ತಮ್ಮ ವ್ಯಾಪ್ತಿಲಿ ಬರ್ತಕ್ಕಂಥ ಖಾನಾಪುರ್ ಹಿರೇಟೆಹಳ್ಳಿ ಇದಕ್ಕೆ. ಬಸವರಾಜ. ಹಾ ಸರ್, ಹೇಳಿ. ಅಲ್ಲಿ ಹಿರೇಟೆಹಳ್ಳಿ ಸರ್ಕಾರಿ ಶಾಲೆಗೆ ಒಂದು 4 ವರ್ಷದಿಂದ ಅದು ಸರ್ಕಾರಿ ಶಾಲೆಗೆ ಇರ್ತಕ್ಕಂಥ ಒಂದು ಅಡುಗೆ ಕೋಣೆ ದಿನೇ ದಿನೇ ಕುಸಿತಾ ಇದೆ. ಸಾಕಷ್ಟು ಫುಲ್ ಮೇಲ್ಚಾವಣಿನೇ ಕುಸಿತಾ ಇದೆ ಸರ್. ಅಲ್ಲೇ ಅಡುಗೆ ಎಲ್ಲ ಸಿದ್ಧಪಡಿಸ್ತಾರೆ, ಮತ್ತೆ ಜೊತೆಗೆ ಕಬ್ಬಣನು ಕುಸಿತಾ ಐತೆ. ಯಾವಾಗಾದ್ರೂ ಅಪಾಯ ಸಂಭವಿಸ್ಬೋದು. ಈಗ ಪಾಪ ಅವ್ರು ಕೇಳಿದ್ರೆ ಅನುದಾನ ಬರ್ತೈತೆ ಸರ್, ಹೊಸ ಕಟ್ತೀವಿ ಅಂತ ಪಾಪ ಶಾಲಾ ಶಿಕ್ಷಕರು ಅವರೆಲ್ಲ ಹೇಳ್ತಾ ಇದಾರೆ. ಬಿಡಿ ಪಾಪ, ಅದನ್ನ ನೋಡಿ ಈ ರೀತಿ ಆಗ್ಬಿಟ್ರೆ ಹೆಂಗ್ ಹೇಳಿ? ಯಾವ್ದಾದ್ರು ಅಪಾಯ ಗಿಪಾಯ ಸಂಭವ ಮಾಡಿದ್ರೆ ಫುಲ್ ಕುಸ್ತಿದೆ. ಬಸವರಾಜ್, ಈಗ ಹಿಂದೆ ಈ ಗ್ರಾಮ ಪಂಚಾಯತಿಯಲ್ಲಿ ನರೇಗಾದಲ್ಲಿ ಮಾಡ್ಬೇಕು ಅಂತ ತಿಳ್ಕೊಂಬಿಟ್ಟು ಸರ್ಕಾರ ಪ್ರಸ್ತಾವ ಕಳ್ಸಿದೀವಿ. ಓಕೆ, ಬಹುತೇಕ ಈ ಸರಿ ಅದನ್ನ ಸರ್ಕಾರದಿಂದನೂ ಪತ್ರ ಬಂದಿದೆ. ಈ ಸಲ ಈಗ ಆಕ್ಷನ್ ಪ್ಲಾನ್ 24, 20, 25, 26ನೇ ಸಾಲ ಆಕ್ಷನ್ ಪ್ಲಾನ್ ಎಲ್ಲ ಸೇರಿಸ್ಕೊಂಡಿದ್ದಾರೆ. ಅದು ಸೇರಿಸಿದ್ದಾರೆ. ಬಹುತೇಕ ಈ ಸರಿ ಕನ್ಸ್ಟ್ರಕ್ಷನ್ಸ್ ಮಾಡ್ಲಿಕ್ಕೆ ಗ್ರಾಮ ಪಂಚಾಯತ್ ಮನಸ್ಸು ಮಾಡಿದ್ರೆ ಖಂಡಿತ ನಾಳೆ ಮಾಡ್ಬೋದು ಅವರು. ಅದೇ ಸರ್, ಈಗ ಏನಾರು ಅಪಾಯ ಸಂಭವಿಸಿದ್ರೆ ನೋಡಿ, ಬಿಸಿ ಊಟ ಕಾರ್ಯಕರ್ತರಿಗೂ ಹೊಣೆ, ಮಕ್ಳುಗಳು ಒಳಗಡೆ ಹೋಗ್ತಾ ಇರ್ತಾರೆ ಅವ್ರಿಗೂ ಹೊಣೆ ಅಲ್ವಾ ಸರ್? ಹಾಗಾಗಿ ಇದಕ್ಕೆ ಏನಾರು ಇಲ್ಲ ಶಿಫ್ಟ್ ಮಾಡಿಸ್ತಿರೋ ಅಥವಾ ಏನಾರು ನೋಡಿ ಸರ್. ನೋಡ್ತೀನಿ, ನಾನು ಹೇಳ್ತೀನಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಹೇಳ್ಬಿಟ್ಟು. ಹಾಂ ಸರ್, ಆ AD ಅವರಂತೂ ಫೋನೇ ಎತ್ತಲ್ಲ ಬಿಡಿ ಸರ್. ಅವ್ರು ಏನ್ ಸರ್, ಅವರು ತುಂಬಾ ಇದು ಅವ್ರು ಇಂಥವ್ರಿಗೂ ಏನೂ ಗೊತ್ತೇ ಇಲ್ಲ ಅಂತ ಇದು ಮಾಡ್ತಾವ್ರೆ. ಅವ್ರ ನಂಬರ್ ಆದ್ರೂ ಹೇಳಿ ಸರ್ ಅವ್ರದ್ದು. ಹೇಳ್ತೀನಿ, ಹೇಳಿ ಸರ್. ಬಸವರಾಜ್, ಗೊತ್ತಾಗ್ಲಿಲ್ಲ ನಂಗೆ ನಂದು? ನಿಮ್ಮ ನಂಬರ್ ಗೊತ್ತು ಸರ್ ನನಗೆ, ನಮ್ಮ ಎಕ್ಕುಂಡಿ ಸಾಹೇಬ್ರು. ಬಸವರಾಜ್, ನಮ್ಮ ಗುರುಗಳು ಸರ್. ನಿಮ್ಮ ನಂಬರ್ ಇದೆ ನನ್ನ ಹತ್ರ. ಆ ನಂಬರ್ ಇತ್ತು, ತಿರ್ಗಿ ಈ ನಂಬರ್ ಕಾಲ್ ಮಾಡಿದೆ. ಹಾಗಾಗಿ ಬಸವರಾಜ್, ನಾನು ನಮ್ಮ ಕಿತ್ತೂರ್ ಅಂತ ಇದ್ದಾನೆ, ಅವ್ನಿಗೆ ಹೇಳ್ತೀನಿ ಬಿಡಿ ನಾನು. ಹಾಂ ಸರ್, ಅವ್ರು ಬಿಡಿ ಸರ್. ಹಿರೇಟೆಹಳ್ಳಿಗೆ ಬಂದಿದ್ದೆ ಈಗ. ಇಲ್ಲಿ ಒಂದು ಸರ್ಕಾರಿ ಅಕ್ಷರ ದಾಸೋಹ ಇದೈತಲ್ಲ, ಪ್ರಧಾನ ಮಂತ್ರಿ ಪೋಷಣ್ದು ಬಿಸಿ ಊಟ ಸಿದ್ಧಪಡಿಸೋದು ಫುಲ್ಲು ಶಿಥಿಲಗೊಂಡಿದೆ. ಅದ್ರೊಳಗೆ ಅಡುಗೆ ಮಾಡ್ತಾವ್ರೆ. ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಅವ್ರಿಗೆ. ಫುಲ್ಲು ಇದು ಯಾವಾಗ ಬೀಳ್ತೈತೋ ಗೊತ್ತಿಲ್ಲ. ಅಡುಗೆ ಮಾಡೋದು ಸಿದ್ಧಪಡಿಸಲ್ಲ, ಅಡುಗೆ ಕೋಣೆ. ಸ್ಕೂಲ್ ಅಡುಗೆ ಕೋಣೆ? ಸ್ಕೂಲ್ ಅಡುಗೆ ಕೋಣೆ. ಯಾವ್ದು ಗೊತ್ತಾ, ನೀವು ಲಾಸ್ಟ್ ಟೈಮ್ ನೀವು ಈ ಗಂಜಿ ಕೇಂದ್ರ ಮಾಡಿದ್ರಲ್ಲ, ಅವಾಗ ಪರಿಹಾರ ವಿಕೋಪ ಬಂದಿತ್ತಲ್ಲ, ಅವಾಗೆಲ್ಲ ನೀವು ಪರಿಹಾರ ಕೊಡಕ್ ಬಂದಿದ್ರಲ್ಲ ಅದೇ ಶಾಲೆಯಲ್ಲಿ. ಮತ್ತು ಹೊಸ ಯೋಜನೆ ಅದಾರ ಅವರು ಇದು ಪಂಚಾಯತ್ನಿಂದ ಠರಾವ್ ಹಾಕಿದ್ರ ಈಜಿಲಿ ಸಿಗ್ತಾರ ಅಲ್ಲೇ. ಹಾಗಾಗಿ ಇವು ಮಾಡಕ್ ರೆಡಿ ಇಲ್ಲ. ಅದೇ ಸರ್, ಈಗ ನಿಮ್ ಗಮನಕ್ಕೆ ತಗೊಬಂದಿದೀವಿ. ದಯವಿಟ್ಟು ನೋಡಿ, ನಿಮ್ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಇದು. ಅವರು ನಾನು ಸ್ಕೂಲ್ ಕಡೆ ಹೋಗಿಲ್ಲ. ಅವರು ಏನು ನೀವು ಹೇಳಿದ ಪ್ರಕಾರ ನಮಗೆ ಏನು ನ್ಯೂಸ್ ಬಂದ್ರ ಹಾಂ ಸರ್ ನಾ ಮಾಡಿಕೊಡ್ತೇವೆ. ಈಗ ಅದಾರ ಒಂದು ಸ್ಕೀಮ್. ಹಾಂ ಸರ್, ಡೈನಿಂಗ್ ಹಾಲ್ ಅಂತ ಸ್ಕೀಮ್ ಅದ ರೀ. ಹಾಂ ಸರ್, 14 ಲಕ್ಷ ಮಟ್ಟ ಸಿಗ್ತಾ ಇದೆ ಎಲ್ಲರಿಗೂ ಒಳಗೆ. ಹಾಂ, ಅದು ಒಂದು ರಿಸರ್ವೇಷನ್ ಮಾಡಿ ಕೊಟ್ಟಿದ್ರ ಪಂಚಾಯತಿಂದ. ಹಾಂ, ಒಂದು 8-10 ದಿನದಲ್ಲಿ ಕೆಲಸ ಚಾಲು ಆಗ್ತಾ ಇದೆ. ದಯವಿಟ್ಟು ನೋಡಿ ಸರ್, ತುಂಬಾ ತೊಂದರೆ ಇದೆ. ನಿಮ್ ವಿಡಿಯೋಗಳು ಕಳಿಸ್ತೀನಿ, ಇದನ್ನ ವರದಿನೂ ಕಳಿಸ್ತೀನಿ ನಿಮ್ಗೆ.
ಓಕೆ ಕಳಿಸ್ರಿ. ಹಾಯ್ ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಾನಿವತ್ತು ಮಾತಾಡ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ನಾನು ಒಂದು ರೀತಿ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಗೌರವಾನ್ವಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗ್ರಾಮ ಪಂಚಾಯತಿ ಹಿರಿಯಟ್ಟೊಳಗೆ ಭೇಟಿ ಕೊಟ್ಟಿದ್ದೆ. ಸರ್ಕಾರಿ ಒಂದು ರೀತಿ ಹಿರಿಯ ಒಂದು ರೀತಿ ಶಾಲೆ ತುಂಬ ಐತಿಹಾಸಿಕವಾಗಿದೆ. ಸಾಕಷ್ಟು ಅಧಿಕಾರಿಗಳು ಹೋಗಿದ್ದಾರಲ್ಲಿ, ವಿದ್ಯಾರ್ಥಿಗಳು, ಸಂತೋಷ. ಆದರೆ ಅಂತಹ ಒಂದು ರೀತಿ ಐತಿಹಾಸಿಕ ಸರ್ಕಾರಿ ಶಾಲೆಗೆ ಅಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಸಿದ್ಧಪಡಿಸ್ತಕ್ಕಂಥ ಆಹಾರವನ್ನು ಸಿದ್ಧಪಡಿಸ್ತಕ್ಕಂಥ ಒಂದು ರೀತಿ ಬಿಸಿ ಊಟ ಸಿದ್ಧಪಡಿಸ್ತಕ್ಕಂಥ ಒಂದು ಆಹಾರ ಕೋಣೆ, ಅಡುಗೆ ಕೋಣೆಯೇ ಸಾಕಷ್ಟು ಶಿಥಿಲಗೊಂಡಿದೆ. ಇದರಿಂದ ಎಲ್ಲ ಒಂದು ಕಡೆ ಸಾಕಷ್ಟು ಸಮಸ್ಯೆ ಆಗಿದೆ. ನಾನು ಕೇಳಿದೆ ಯಾವಾಗಿಂದ ಇದೆ ಅಂತ ಹೇಳ್ಬಿಟ್ಟು, ಸುಮಾರು ಒಂದು 4ರಿಂದ 5 ವರ್ಷಗಳಿಂದ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ವಿಶೇಷವಾಗಿ ನಾನು ನೇರವಾಗಿ ಕೇಳ್ತಕ್ಕಂಥದ್ದು ಖಾನಾಪುರ ಎಡಿಗೆ ಕೇಳ್ತೀನಿ. ಖಾನಾಪುರ ಎಡಿ ಅವ್ರೇನು ಸರಿಯಾಗಿ ರೆಸ್ಪಾನ್ಸು ಮಾಡ್ತಾಯಿಲ್ಲ. ಖಾನಾಪುರ ಎಡಿ ಅವರು ಬಹುಶಃ ಅವರು ಬಂದಮೇಲೆ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ರೋ ಗೊತ್ತಿಲ್ಲ. ಈ ಸಾಕಷ್ಟು ಶಿಥಿಲಗೊಂಡಿದ್ದಾವೆ. ಇಂಥ ಸಂದರ್ಭದಲ್ಲಿ ಖಾನಾಪುರ ಎಡಿ ಸಾಹೇಬ್ರೆ, ತಾವು ಏನು ಮಾಡ್ತಾಯಿದ್ದೀರಾ? ಆಯಿತಾ, ದಯವಿಟ್ಟು ಅಲ್ಲಿರ್ತಕ್ಕಂಥ ಒಂದು ರೀತಿ ಅಡುಗೆ ಕೋಣೆಗೆ ಇಲ್ಲಿ ತೊಂದರೆ ಆದರೆ ನೇರ ಹೊಣೆ ನೀವೇ. ದಯವಿಟ್ಟು ಅದನ್ನು ಶಿಫ್ಟ್ ಮಾಡಿಸಿ, ಇಲ್ಲಾಂದರೆ ಆದಷ್ಟು ಬೇಗ ಹೊಸದು ಕಟ್ಟಿಸಿ ಅಂತ ಹೇಳ್ಬಿಟ್ಟು ಈ ವರದಿನ ಬೆಳಕು ಚೆಲ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಇನ್ನಾದ್ರೂ ಈ ಅಡುಗೆ ಕೋಣೆಗೆ ಹೊಸ ಕೋಣೆ ಭಾಗ್ಯ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.